ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ದಿನಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಅಂದರೆ 26/3/2026 ಗುರುವಾರದ ದಿನ. ಇವತ್ತಿನ ದಿನ ಆರಿದ್ರ ನಕ್ಷತ್ರವಿರಲಿದೆ. ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತು ಏನೆಲ್ಲ ಪರಿಣಾಮ ಬೀರ್ತಿದೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಮೇಷರಾಶಿ. ನೋಡಿ, ಮೇಷರಾಶಿಯವರಿಗೆ 3ನೇ ಮನೆಯಲ್ಲಿ ಚಂದ್ರನ ಸಂಚಾರ ನಡೀತಾ ಇದೆ. ಸೊ ಹಾಗಾಗಿ ನಿಮ್ಮ ಸ್ನೇಹಿತರನ್ನ ಭೇಟಿ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ತಮ್ಮ ತಂಗಿನ ಭೇಟಿ ಮಾಡೋದಾಗಿರ್ಬೋದು, ಅಥವಾ ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ ಅಂತಂದರೆ ಅದರಲ್ಲಿ ಏನೋ ಇವತ್ತು ಮಾಡಿರೋಂಥ ಕಂಟೆಂಟು ಬೇಗ ಜನಗಳಿಗೆ ರೀಚ್ ಆಗೋದಾಗಿರ್ಬೋದು. ಅದರಿಂದ ಮನಸ್ಸಿಗೆ ಖುಷಿ ಆಗುವಂಥ ದಿನ. ಮತ್ತು ಸ್ಪಿರಿಚುವಲ್ ಟ್ರಾವೆಲ್ ಮಾಡೋದು, ಸ್ಪಿರಿಚುವಲ್ ಅಂತಲೇ ಯಾವುದಾನ ಒಂದು ರೀತಿಯಲ್ಲಿ ಒಂದು ಟ್ರಾವೆಲ್ ಮಾಡುವಂಥ ದಿನ ಆಗಿರುತ್ತೆ. ಸೊ ಹಾಗಾಗಿ ಇವತ್ತು ಪರಿಹಾರವಾಗಿ ಏನು ಮಾಡ್ಕೋಬೇಕು, ಅಥವಾ ಇನ್ನೂ ಒಳಿತಾಗಬೇಕು ಏನು ಮಾಡ್ಕೋಬೇಕು ಅಂತಂದರೆ, ನೀವು ಚಂದ್ರಗ್ರಹದ ಬೀಜ ಮಂತ್ರನ ಪಠನೆ ಮಾಡ್ಕೊಳ್ಳುವಂಥದ್ದು, ಅಥವಾ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದನೂ ಕೂಡ ಇವತ್ತು ನೀವೇನು ಅಂದ್ಕೊಂಡ್ರೂ ಕೂಡ ಆ ಕೆಲಸಗಳಲ್ಲಿ ಯಶಸ್ಸನ್ನು ನೋಡ್ಬೋದು. ಇನ್ನು ವೃಷಭ ರಾಶಿಯವರಿಗೆ 2ನೇ ಮನೇಲಿ ಚಂದ್ರನ ಸಂಚಾರ ನಡೀತಿದೆ. ಸೊ ಹಾಗಾಗಿ ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ಏನಾದರೂ ಹಣದ ವ್ಯವಹಾರ ಮಾಡೋದು, ಯಾರಿಗಾನ ಕೊಡೋದು ತೊಗೊಳ್ಳೋದು, ಅಥವಾ ಅದನ್ನು ಅಗ್ರಿಮೆಂಟಿಗೆ ಸೈನ್ ಮಾಡೋದು, ಅಥವಾ ನಿಮಗೆಲ್ಲೋ ಒಂದು ಕಡೆ ಮೀಟಿಂಗ್ ಕರೆದಿರ್ತಾರೆ, ನಿಮ್ಮ ಮಾತಿಗೆ ಒಂದು ಬೆಲೆ ಬರುವಂಥ ದಿನ ಆಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಕುಜಗ್ರಹದ ಆರಾಧನೆ ಮಾಡ್ಕೊಬೇಕಾಗುತ್ತೆ. ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡ್ಕೊಬೇಕಾಗತ್ತೆ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನೀವು ಹೋಗುವಂಥ ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸನ್ನು ನೀವು ನೋಡಬಹುದು. ಇನ್ನು ಮಿಥುನ ರಾಶಿಯಲ್ಲಿ ಹುಟ್ಟಿರೋರಿಗೆ ಲಗ್ನದಲ್ಲೇ ಚಂದ್ರನ ಸಂಚಾರ ಇರೋದ್ರಿಂದ ಇವತ್ತಿನ ದಿವಸ ಕೆಲವೊಂದು ಒಳ್ಳೆಯದು ಆಗ್ತಾ ಇರುತ್ತೆ, ಕೆಟ್ಟದ್ದು ಆಗ್ತಾ ಇರುತ್ತೆ, ಅಥವಾ ನಿಮ್ಮ ಮೈಂಡ್ ಸ್ಟೆಬಿಲಿಟಿನಲ್ಲಿ ಇರೋದಿಲ್ಲ. ಒಂದು ಸ್ವಲ್ಪ ಖುಷಿಯಾಗಿರೋಣ, ಇವತ್ತು ಮನೆಯಲ್ಲೇ ಇರೋಣ ಅಂತ ಅಂದ್ಕೊಳ್ಳೋದು, ಅಥವಾ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಳ್ಳೋದು, ಈ ರೀತಿಯಾದ ಒಂದು ಪಿಕಲ್ ಮೈಂಡ್ ಆಗಿರುತ್ತೆ. ಆದರೂ ಕೂಡ ಇವತ್ತೇನೋ ಒಂಥರ ಸಂತೋಷ, ಖುಷಿ, ಮನೇಲಿದ್ದರೂ ಅಷ್ಟೇ ಹೊರಗಡೆ ಹೋದರೂ ಅಷ್ಟೇ, ಏನೇ ನೀವು ಐಡಿಯಾಗಳು ಚೇಂಜ್ ಮಾಡಿದ್ರೂ ಕೂಡ ತುಂಬ ಖುಷಿಯಿಂದ ಹ್ಯಾಪಿಯಿಂದ ಕಾಲ ಕಳೆಯುವಂಥ ದಿನ ಆಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಇವತ್ತು ನೀವು ಲಕ್ಷ್ಮೀ ದೇವಿಯ ಆರಾಧನೆ ಮಾಡಬೇಕಾಗತ್ತೆ. ಅಂದರೆ ಲಕ್ಷ್ಮಿಯ ಯಾವುದಾದ್ರೂ ಒಂದು ಸ್ತೋತ್ರನ ಕೇಳಿಬಿಟ್ಟು ಈಚೆ ಕಡೆ ಹೋಗೋದ್ರಿಂದ ಮತ್ತಷ್ಟು ಶುಭ ಸುದ್ದಿಗಳನ್ನ ನೀವು ಇವತ್ತು ನೋಡಬಹುದು. ಇನ್ನು ಕಟಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮ್ಮ 12ರಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಎಲ್ಲ ಕೆಲಸಗಳಲ್ಲೂ ಸ್ವಲ್ಪ ಹಿನ್ನಡೆನ ನೀವು ನೋಡಬೇಕಾಗಿ ಬರುತ್ತೆ. ಅದರಲ್ಲೂ ಏನಾದರೂ ಹೊರಗಡೆ ದೇಶಕ್ಕೆ ಹೋಗಬೇಕು ಅಥವಾ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲಿ ಸಕ್ಸಸ್ ಆಗುತ್ತೆ. ಈಗ ಪಾಸ್ಪೋರ್ಟ್ಸ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಯಾವುದೋ ಹೊರದೇಶದಲ್ಲಿ ಅದನ್ನು ಕೆಲಸಕ್ಕೆ ಅಪ್ಲಿಕೇಶನ್ ಹಾಕೋದಾಗಿರ್ಬೋದು, ಇದರಲ್ಲಿ ಯಶಸ್ಸು ಸಿಗುತ್ತೆ. ಆದರೆ ಇಲ್ಲೇ ಯಾವುದೋ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಅಂತಂದಾಗ ಇವತ್ತು ಕೆಲಸಗಳಲ್ಲಿ ಹಿನ್ನಡೆ ಆಗೋದು, ಅಥವಾ ಒಂದು ವ್ಯಕ್ತಿನ ಮೀಟ್ ಮಾಡಬೇಕು ಅಂದರೆ ಸಾಕಷ್ಟು ಸಮಯ ಕಾಯೋದು, ಈ ರೀತಿ ಆಗ್ತಾ ಇರುತ್ತೆ. ಸೊ ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತಂದರೆ, ನೀವಿವತ್ತು ಒಂದು ಚಮಚದಷ್ಟು ಅಥವಾ 1-2 ಚಮಚದಷ್ಟು ಅಕ್ಕಿನ ನಿಮ್ಮ ತಲೆ ಸುತ್ತ ನೀವಳಿಸ್ಬಿಟ್ಟು ಅದನ್ನು ಯಾವುದನ್ನ ಪಕ್ಷಿಗಳಿಗೆ ಅರ್ಪಿಸ್ಬಿಟ್ಟು ಹೋಗೋದ್ರಿಂದ ಕೆಲಸಗಳಲ್ಲಿ ಆಗುವಂಥ ಕೆಲವು ನೆಗೆಟಿವಿಟಿನ ನೀವು ತಪ್ಪಿಸ್ಕೊಬಹುದು. ಇನ್ನು ಸಿಂಹ ರಾಶಿಯಲ್ಲಿ ಹುಟ್ಟಿರೋರಿಗೆ ತುಂಬ ಅದೃಷ್ಟಕರವಾದ ದಿನ ಇವತ್ತಾಗಿರುತ್ತೆ. ಯಾಕಂದರೆ 11ರಲ್ಲಿ ಚಂದ್ರನ ಸಂಚಾರ ಇದೆ. ಸೊ ಹಾಗಾಗಿ ಎಲ್ಲ ಕೆಲಸದಲ್ಲೂ ಯಶಸ್ಸು ಸಿಕ್ಕುತ್ತೆ. ಒಂಥರ ಅದೃಷ್ಟ ಬದಲಾಯಿತು ಅನ್ನೋ ಥರ. ಏನು ಕೆಲಸಕ್ಕೆ ಹೋದರೂ ಕೂಡ ಆ ಕೆಲಸ ಬೇಗ 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 ಆಗುವಂಥದ್ದು. ಅದರಿಂದ ಒಂದು ಹ್ಯಾಪಿನೆಸ್ ನಿಮಗೆ ಇವತ್ತು ಕ್ರಿಯೇಟ್ ಆಗುತ್ತೆ. ಸೊ ಇನ್ನಷ್ಟು ಹ್ಯಾಪಿನೆಸ್ ಬರಬೇಕು, ಏನು ಮಾಡಬೇಕು ಅಂತಂದರೆ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ. ಯಾವತ್ತೂ ಅಷ್ಟೇ ಸಿಂಹರಾಶಿಯವರು ಎಷ್ಟು ನೀವು ಸೂರ್ಯನ ಆರಾಧನೆ ಮಾಡ್ತೀರಾ, ಸೂರ್ಯನ ಮಂತ್ರಗಳನ್ನ ಕೇಳ್ತೀರಾ, ಅಷ್ಟು ಯಶಸ್ಸನ್ನು ನೀವು ಖಂಡಿತವಾಗ್ಲೂ ನೋಡಬಹುದು. ಇನ್ನು ಕನ್ಯಾ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ 10ನೇ ಮನೆಯಲ್ಲಿ ಅಂದರೆ ನಿಮ್ಮ ಕರ್ಮಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ವ್ಯಾಪಾರದಲ್ಲಿ ಇವತ್ತು ಅಭಿವೃದ್ಧಿ ಆಗುವಂಥದ್ದು, ಅಥವಾ ವ್ಯಾಪಾರದ ಸ್ಥಳಕ್ಕೆ ಏನಾದರೂ ಒಂದು ವಸ್ತುಗಳನ್ನ ತರಬೇಕು ಅಂತ ಐಡಿಯಾಗಳನ್ನ ನೀವು ಮಾಡ್ಕೊತೀರಾ, ಅಥವಾ ವ್ಯಾಪಾರಕ್ಕೋಸ್ಕರ ಸ್ವಲ್ಪ ಶ್ರಮ ಪಡುವಂಥದ್ದು, ಯಾವುದಾದ್ರು ಹೊಸ ಆಪರ್ಚುನಿಟೀಸ್ ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು, ಈ ರೀತಿಯಾದ ಒಂದು ದಿನ ಇವತ್ತಾಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಒಂದು ಸ್ಪೂನಷ್ಟು ಎಳ್ಳನ್ನ ನಿಮ್ಮ ತಲೆ ಸುತ್ತ ನೀವಳಿಸ್ಬಿಟ್ಟು ಯಾವುದನ್ನ ಗಿಡದ ಮೇಲೆ ಹಾಕ್ಬಿಟ್ಟು ಹೋಗೋದ್ರಿಂದ ನೆಗೆಟಿವಿಟಿ ಏನಾದರೂ ಆದರೂ ಕೂಡ ಅದರಿಂದ ನೀವು ತಪ್ಪಿಸ್ಕೊಬೋದು. ಇನ್ನು ತುಲಾ ರಾಶಿಯಲ್ಲಿ ಹುಟ್ಟಿರೋರಿಗೆ ಇವತ್ತೊಂದು ಅದೃಷ್ಟಕರವಾದ ದಿನವೇ ಆಗಿರುತ್ತೆ. ಯಾಕೆ ಅಂತಂದರೆ ಇವತ್ತು 9ನೇ ಮನೆಯಲ್ಲಿ ಚಂದ್ರನ ಸಂಚಾರ ಇರುತ್ತೆ. ಏನು ಕೆಲಸ ಅಂದ್ಕೊಂಡ್ರು ಕೂಡ ಆ ಕೆಲಸಗಳಲ್ಲಿ ಅದೃಷ್ಟ ಬದಲಾವಣೆ ಆಗುವಂಥ ಒಂದು ದಿನ ಆಗಿರುತ್ತೆ. ಏನೋ ಕೆಲಸಕ್ಕೆ ಹೋದೆ, ಏನೋ ಇವತ್ತು ಅದೃಷ್ಟ ನನಗೆ ಆ ವ್ಯಕ್ತಿ ಸಿಕ್ಬಿಟ್ರು, ಅಥವಾ ಬೇಗ ನಾನು ಕೆಲಸ ಮಾಡಿಕೊಟ್ಬಿಟ್ರು ಅನ್ನೋಂಥ ದಿನ ಆಗುತ್ತೆ. ಸೊ ಇವತ್ತು ಇನ್ನಷ್ಟು ಅದೃಷ್ಟ ಚೆನ್ನಾಗಾಗಬೇಕು. ಏನು ಮಾಡಬೇಕು ಅಂತಂದರೆ, ನಿಮ್ಮ ಮನೇಲಿರೋವಂಥ ಹಿರಿಯರು ಯಾರೇ ಇದ್ದರೂ ಕೂಡ ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋಗೋದ್ರಿಂದನೂ ಕೂಡ ಇವತ್ತು ನಿಮಗೆ ಶುಭ ಸುದ್ದಿಗಳನ್ನ ಕೇಳ್ಬೋದು. ಇನ್ನು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮ್ಮ 8ನೇ ಮನೇಲಿ ಸಂಚಾರ ಮಾಡ್ತಿರೋದ್ರಿಂದ ಅಷ್ಟಮ ಚಂದ್ರ ಆಗಿರ್ತಾನೆ ಇವತ್ತು. ಹಾಗಾಗಿ ಇವತ್ತು ನಿಮಗೆ ಒಂದು ಸ್ಟೆಬಿಲಿಟಿ ಇರೋದಿಲ್ಲ, ಮೈಂಡಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ. ಈ ಕೆಲಸ ಮಾಡಲ, ಆ ಕೆಲಸ ಮಾಡಲ, ಇದು ಮಾಡಲ, ಅದು ಮಾಡಲ ಅನ್ನೋಂಥ ಒಂದು ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ. ಒಂದು ದೃಢವಾದ ನಿರ್ಧಾರಗಳನ್ನ ತೊಗೊಳಕ್ಕಾಗೋದಿಲ್ಲ. ಹಾಗಾಗಿ ಯಾವುದೇ ಒಂದು ಮುಖ್ಯವಾದ ಕೆಲಸಗಳನ್ನ ಇವತ್ತಿನ ದಿವಸ ಮಾಡೋಕ್ಕೆ ಹೋಗಬೇಡಿ. ಇವತ್ತಿನ ಕೆಲಸನ ನಾಳೆಗೆ ಹಾಕೊಳ್ಳೋದೇ ಉತ್ತಮ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಅಂತಂದರೆ, ಚಂದ್ರಗ್ರಹದ ಬೀಜ ಮಂತ್ರಗಳನ್ನ ಕೂತ್ಕೊಂಡು ಪಠನೆ ಮಾಡಿ. ಅಂದರೆ ಒಂದು 11 ಸತಿನೋ 21 ಸತಿನೋ ಹೇಳ್ಕೊಂಡು
ಶಿವನ ಒಂದು ಧ್ಯಾನ ಮಾಡಿಕೊಂಡು ಈಚೆ ಕಡೆ ಕೆಲಸಕ್ಕೆ ಹೋದರೆ ಆಗೋ ನೆಗೆಟಿವಿಟಿನ ಸ್ವಲ್ಪ ತಪ್ಪಿಸ್ಬೋದು ನೀವು. ಇನ್ನು ಧನಸ್ಸು ರಾಶಿನಲ್ಲಿ 7ನೇ ಮನೆಯಲ್ಲಿ ಚಂದ್ರನ ಒಂದು ಸಂಚಾರ ನಡೀತಾ ಇದೆ. ಸೊ ಹಾಗಾಗಿ ಇವತ್ತಿನ ದಿವಸ ದಂಪತಿಗಳ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಜೊತೆಗೆ ಏನಾದರೂ ಹೊರಗಡೆ ಟ್ರಾವೆಲ್ ಮಾಡ್ತೀರಾ ಅಥವಾ ಮನೆಯಲ್ಲೇ ಇದ್ದರೂ ಕೂಡ ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಒಳ್ಳೆ ಬಾಂಡೇಜ್ ಚೆನ್ನಾಗಾಗುತ್ತೆ ಇವತ್ತಿನ ದಿವಸ. ಸೊ ಇವತ್ತು ನೀವೇನು ಇನ್ನೊಂದು ಸ್ವಲ್ಪ ಚೆನ್ನಾಗಾಗಬೇಕು, ಏನು ಮಾಡಬೇಕು ಅಂತಂದರೆ ಲಕ್ಷ್ಮೀನಾರಾಯಣನ ದೇವಸ್ಥಾನಕ್ಕೆ ಹೋಗೋದು. ಎಲ್ಲಿ ಲಕ್ಷ್ಮೀನಾರಾಯಣ ಜೊತೆಲಿ ಇರ್ತಾರೆ ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಆಗಿರ್ಬೋದು, ರಾಧಾಕೃಷ್ಣನ ದೇವಸ್ಥಾನ ಆಗಿರ್ಬೋದು, ಈ ಥರ ದೇವಸ್ಥಾನಗಳಿಗೆ ಹೋಗಿ ತುಳಸಿನ ಅರ್ಪಿಸ್ಬಿಟ್ಟು ಬರೋದ್ರಿಂದ ನಿಮ್ಮಿಬ್ಬರ ಮಧ್ಯದಲ್ಲಿ ಇನ್ನಷ್ಟು ದಾಂಪತ್ಯ ಜೀವನದಲ್ಲಿ ಇನ್ನಷ್ಟು ಖುಷಿ ಸಂತೋಷನ ನೀವು ನೋಡಬಹುದು. ಮತ್ತು ಪಾರ್ಟ್ನರ್ಶಿಪ್ಪಲ್ಲೂ ಕೂಡ ಡೆವಲಪ್ಮೆಂಟ್ ಆಗ್ತೀರಾ. ಇನ್ನು ಮಕರ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ 6ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಕೆಲವೊಂದು ಚಾಲೆಂಜಸ್ ಎದುರಾಗುತ್ತೆ. ಏನೇ ಚಾಲೆಂಜಸ್ ಬಂದರೂ ಕೂಡ ಆ ಚಾಲೆಂಜಸ್ನ ನೀವು ವಿನ್ ಆಗುವಂಥ ದಿನ ಆಗಿರುತ್ತೆ. ಯಾರಿಗಾನ ಸಾಲ ಕೊಡೋದು ತಗೊಳ್ಳೋದು ಎಲ್ಲದಕ್ಕೂ ಕೂಡ ಉತ್ತಮವಾದ ದಿನ ಆಗಿರುತ್ತೆ. ಸೊ ಹಾಗಾಗಿ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ 1 ಸ್ಪೂನಷ್ಟು ಎಳ್ಳನ್ನು ತೊಗೊಂಡು ನಿಮ್ಮ ತಲೆ ಸುತ್ತ ನೀವಳಿಸ್ಬಿಟ್ಟು ಅದನ್ನು ಯಾವುದಾದ್ರೂ ಗಿಡದ ಮೇಲೆ ಹಾಕ್ಬಿಟ್ಟು ಹೋಗೋದ್ರಿಂದ ಏನಾದರೂ ನೆಗೆಟಿವಿಟಿ ಆಗ್ತಿದೆ ಅಂದರೆ ಅದನ್ನು ತಪ್ಪಿಸ್ಕೋಬೋದು. ಯಾಕಂದರೆ ಆರೋಗ್ಯದಲ್ಲಿ ಏರುಪೇರುಗಳಾಗೋ ಸಾಧ್ಯತೆಯೂ ಇರುತ್ತೆ. ಸೊ ಹಾಗಾಗಿ ಈ ಒಂದು ಪರಿಹಾರನ ಮಾಡ್ಕೊಳ್ಳಿ. ಇನ್ನು ಕುಂಭರಾಶಿಯಲ್ಲಿ ಹುಟ್ಟಿರೋರಿಗೆ 5ನೇ ಮನೆಯಲ್ಲಿ ಚಂದ್ರನ ಸಂಚಾರ ನಡೀತಾ ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಬಾಂಡೇಜ್ ಚೆನ್ನಾಗಾಗುತ್ತೆ. ಜೊತೆಗೆ ಪ್ರೇಮಿಗಳ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗೋದು, ಮಕ್ಕಳಿಂದ ಏನಾದರೂ ಶುಭ ಸುದ್ದಿಗಳನ್ನ ಕೇಳೋದು, ಮಕ್ಕಳಿಗೋಸ್ಕರ ಇವತ್ತೊಂದು ದಿವಸ ಟೈಮ್ ಕೊಡೋವಂಥ ದಿನ ಆಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ಗಣಪತಿ ಆರಾಧನೆ ಮಾಡಬೇಕಾಗತ್ತೆ. ಗಣಪತಿಗೆ 21 ಗರಿಕೆ ಹುಲ್ಲನ್ನ ಇಡಿ ಅಥವಾ ಓಂ ಗಂ ಗಣಪತಿಯೇ ನಮಃ ಅನ್ನುವಂಥ ಮಂತ್ರನ 21 ಬಾರಿ ಹೇಳ್ಕೊಂಡು ಏನೇ ಕೆಲಸಕ್ಕೆ ಹೋದರೂ ಕೂಡ ಅದರಲ್ಲಿ ಇನ್ನಷ್ಟು ಯಶಸ್ಸನ್ನು ನೀವು ನೋಡಬಹುದು. ಇನ್ನು ಮೀನ ರಾಶಿಯಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಚಂದ್ರ ನಿಮ್ಮ 4ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ತಾಯಿ ಆರೋಗ್ಯದಲ್ಲಿ ಉತ್ತಮ ಏಳಿಗೆನ ನೋಡ್ಬೋದು. ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳಲ್ಲಿ ಯಶಸ್ಸನ್ನು ನೋಡುವಂಥ ದಿನ ಆಗಿರುತ್ತೆ. ಅಥವಾ ಇವತ್ತು ಯಾವುದಾದ್ರೂ ಒಂದು ಪ್ರಾಪರ್ಟಿ ಬಗ್ಗೆ ಮಾತಾಡೋದು ಅಥವಾ ಯಾವುದನ್ನ ಮನೆ ಚೇಂಜ್ ಮಾಡ್ತಾರೆ, ಒಂದು ಮನೆ ಸಿಗೋದು, ಈ ರೀತಿ ಆಗೋ ದಿನ ಆಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತ ನೋಡಿದ್ರೆ ನೋಡಿ, ಇವತ್ತಿನ ದಿವಸ ನೀವು ಭೂಮಿಗೆ ಸಂಬಂಧಪಟ್ಟಿದ್ದಂದರೆ ಕುಜನ ಒಂದು ಬೀಜ ಮಂತ್ರಗಳನ್ನ ಪಠನೆ ಮಾಡುವಂಥದ್ದು ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಇದನ್ನು ಮಾಡಿಕೊಂಡ್ರೆ ಇವತ್ತಿನ ದಿವಸ ನೀವು ಮಾಡೋ ಎಲ್ಲ ಕೆಲಸದಲ್ಲೂ ಯಶಸ್ಸನ್ನು ನೀವು ನೋಡಬಹುದು. ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು. ಇನ್ನು ನಾಳಿನ ಫಲಗಳ ಹೇಳೋದಕ್ಕೆ ನಾನು ಮತ್ತೆ ಬರ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.